ಎಜಿ ನ್ಯೂಸ್ಗೆ ಸ್ವಾಗತ. ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ, ನ್ಯಾಯವಾದಿಗಳ ಸಂಘ ಸಂಕೇಶ್ವರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುಕ್ಕೇರಿ ಹಾಗೂ ಆರೋಗ್ಯ ಇಲಾಖೆ ಸಂಕೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ದಿನಾಂಕ 6/9/2025 ಬೆಳಿಗ್ಗೆ 11 ಗಂಟೆಗೆ ಸಂಕೇಶ್ವರ ನಗರದ ವಿಶ್ವಗುರು ಬಸವ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೋಷಣ ಮಾಸಾಚರಣೆ ನಿಮಿತ್ತವಾಗಿ ಪೂರಕ ಪೌಷ್ಟಿಕ ಆಹಾರ ಶಿಬಿರ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಸಹಾಯಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಆದ ಕಮಲಾ ಮಠಪತಿ ಅವರು ಸ್ವಾಗತ ಮಾಡಿದರು. ಬಳಿಕ ಕಾರ್ಯಕ್ರಮವು ವೇದಿಕೆ ಮೇಲೆ ಇದ್ದ ಗಣ್ಯರಿಂದ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಸಂಕೇಶ್ವರ ನಗರದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ವಿವಿಧ ರೀತಿಯ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟಿರುವುದು ಪೋಷಕರು ಮತ್ತು ಗಣ್ಯಮಾನ್ಯರ ವಿಶೇಷ ಗಮನ ಸೆಳೆದಿದೆ. ಅದಾದ ಬಳಿಕ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ, ಅನ್ನ ಸಂತರ್ಪಣೆ, ಗರ್ಭಿಣಿಯರ ಶೀಘ್ರ ನೋಂದಣಿ ಕಾರ್ಯಕ್ರಮ ಹಾಗೂ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಆರೋಗ್ಯದ ಬಗ್ಗೆ ಸಂಕೇಶ್ವರ ಸರ್ಕಾರಿ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಪೂರ್ಣಿಮಾ ತಲ್ಲೂರ ಮಾತನಾಡಿ, ಒಳ್ಳೆಯ ಹಣ್ಣು ಹಂಪಲುಗಳನ್ನ ಮತ್ತು ತಪ್ಪಲ ಪಲ್ಯಗಳನ್ನ ಗರ್ಭಿಣಿಯರು ಸೇವಿಸುವುದರಿಂದ ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ರೂಪಿಸಬಹುದು ಎಂದು ಗರ್ಭಿಣಿಯರಿಗೆ ಪೋಷಕರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಶುರು ಮಾಡ್ತಾ ಇರೋದು ಗರ್ಭಿಣಿಯಿಂದ ಯಾಕೆ ಶುರು ಮಾಡ್ತಾ ಇದ್ದೀವಿ ಅಂದ್ರೆ, ಆಕೆ ಒಳಗಡೆ ಮಗು ಇರ್ತದ, ಅದಕ್ಕೂ ಆಕೆ ತಗೊಳ್ಳೋ ನ್ಯೂಟ್ರಿಷನ್ ಹೋಗ್ತದ. ಒಂದು ಟೈಮ್ ಭಾಳ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಬಡ್ಕೊಂಡು 11-11:30 ತನಕ ಕೆಲಸ ಮಾಡ್ತೀವಿ ಎಲ್ಲ. ಆಮೇಲೆ ಒಮ್ಮೆ ತಾಟ್ ಹಚ್ಕೊಂಡ್ಬಿಟ್ಟಿರ್ತೀವಿ, ಹಸು ಕಟ್ಟು ಬಿಡ್ತದ. ಅಷ್ಟ್ರಾಗ 4 ಸರ ಚಹಾ ಆಗಿರ್ತದ. ಚಹಾ ಕುಡೀರಿ, ಬೇಡ ಅಂತ ಇಲ್ಲ. ಮುಂಜಾನೆ 1 ಕಪ್ಪು, ಸಂಜೆಗೆ 1 ಕಪ್ಪು. ಟ್ಯಾನಿನ್ ಇರೋದ್ರಿಂದ ಅಬ್ಸಾರ್ಪ್ಷನ್ ಎಲ್ಲ ಕಡಿಮೆ ಆಗಿಬಿಡ್ತದ. ನ್ಯೂಟ್ರಿಷನ್ ಅಂದರೆ ಮೇನ್ ನಿಮಗೆ ಗೊತ್ತಿರಬೇಕು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟು, ವಿಟಮಿನ್ಸು, ಮಿನರಲ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇರ್ತದ. ಈಗೆಲ್ಲರೂ ಗೂಗಲ್ ನೋಡ್ತಾ ಇದ್ದೀರಿ, ಟಿವಿ ನೋಡ್ತಾ ಇದ್ದೀರಿ, ಅಡ್ವರ್ಟೈಸ್ಗಳು ನೋಡ್ತಾ ಇದ್ದೀರಿ. ನ್ಯಾಚುರಲ್ ಆಗಿ ಬರೋದ್ರಲ್ಲಿ ಭಾಳ ಒಂಥರ ಆಂಟಾಕ್ಸಿಡೆಂಟ್ಸ್ ಅಂತೀವಿ ನಾವು. ಆ ಆಂಟಾಕ್ಸಿಡೆಂಟ್ಸ್ ಅಂದರೆ ನಮ್ಮಲ್ಲಿ ಏನು ವೇರ್ ಆ್ಯಂಡ್ ಟೇರ್ ಆಗಿರ್ತದ, ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ ನಾವು. ಆ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡೋ ಶಕ್ತಿ ಅದರಲ್ಲಿದೆ. ನಿಮಗೆ ಲೋಕಲಿ ಅವೈಲೇಬಲ್ ಫ್ರೂಟ್ಸ್ ತಿನ್ನಿರಿ, ಲೋಕಲಿ ಯಾವ ನಿಮ್ಮ ವೆಜಿಟೇಬಲ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಅವ್ನು ತಿನ್ನಿರಿ. ಬಟಾಟಿ, ಬದ್ನಿಕಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಅದ್ರ ಅಗೇನ್ಸ್ಟ್ ಇಲ್ಲ, ಬಟ್ ವಾರಕ್ಕೊಮ್ಮೆ ತಿನ್ಬೋದು. ಬಟ್ ತಪ್ಪಲ್ ಪಲ್ಯ ಇವೆಲ್ಲ ತಿಂದರೆ ಏನಾಗುತ್ತೆ, ನಾವು ತಪ್ಪಲ್ ಪಲ್ಯ ಹೇಗೆ ಮಾಡ್ತೀವಿ, ಬ್ಯಾಳಿ ಹಾಕಿ ಮಾಡ್ತೀವಿ. ಯಾಕೆ, ಬ್ಯಾಳಿ ಪ್ರೋಟೀನ್, ಪಲ್ಯ ಲ್ಯಾಕ್ಸೇಟಿವ್. ಶೀಘ್ರ ನೋಂದಣಿ ಗರ್ಭಿಣಿಯರು ಗರ್ಭಿಣಿ ಏನ್ಸಿ ಅಂತ ಗೊತ್ತಾದ ತಕ್ಷಣ ನಮ್ಮ ಇಲಾಖೆ ಅಂಗನವಾಡಿ ಕಾರ್ಯಕರ್ತರು ಅವರನ್ನು ಗುರುತಿಸಿ ಅವರನ್ನು ನೇರವಾಗಿ ಅಂಗನವಾಡಿಗೆ ದಾಖಲೆ ಮಾಡುವ ಮುಖಾಂತರ ಶೀಘ್ರ ನೋಂದಣಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಶೀಘ್ರ ನೋಂದಣಿ ಮಾಡಿಕೊಂಡು ನಮ್ಮ ಇಲಾಖೆಯಿಂದ ಬರ್ತಕ್ಕಂಥ ಒಂದು ಯೋಜನೆಗಳನ್ನು ಅವರಿಗೇನು ಸಿಗ್ತಕ್ಕಂಥ ಮಾತೃವಂದನ ಇರ್ಬೋದು, ಆಮೇಲೆ ಎಗ್ಗು, ಆಮೇಲೆ ನ್ಯೂಟ್ರಿಷನು, ಈ ರೀತಿ ಫುಡ್ಡುಗಳನ್ನೆಲ್ಲ ಅವರಿಗೆ ಹಂಚಿ ಅವರ ಆರೋಗ್ಯದ ಬಗ್ಗೆ ನಿರಂತರವಾಗಿ ಆರೋಗ್ಯ ಯಾವ ಚುಚ್ಚುಮದ್ದು ತೊಗೋಬೇಕು, ಯಾವ ಐರನ್ ಕಂಟೆಂಟ್ ತೊಗೋಬೇಕು, ಯಾವ ಗುಳಿಗೆಯನ್ನು ತೊಗೋಬೇಕು, ಸೊ ಇದೆಲ್ಲ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಅವರಿಗೆ ಒಂದು ಸಜೆಷನ್ ಕೊಡ್ತೀವಿ. ಆಮೇಲೆ ಆ ಸಜೆಷನ್ ಆದ ನಂತರ ಗರ್ಭಿಣಿ ಯಾವ ರೀತಿ ಅವರ ಆರೈಕೆ ಮಾಡ್ಕೋಬೇಕು, ಸೊ ಅವರ ಭಯಗಳು ಯಾವ ರೀತಿ ಇರುತ್ತೆ, ಅವ್ರು ಯಾವ ರೀತಿ ಮಗುವನ್ನು ಆರೈಕೆ ಮಾಡಬೇಕು, ಈ ರೀತಿ ಎಲ್ಲ ಒಂದು ಆರೋಗ್ಯ ಸೇವೆಗಳನ್ನು ಕೂಡ ಎಲ್ಲ ನಮ್ಮ ಇಲಾಖೆ ಸಿಬ್ಬಂದಿಗಳು ಕೊಡ್ತಾರೆ. ಈ ವೇಳೆ ಕಾರ್ಯಕ್ರಮದ ವೇದಿಕೆ ಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ತಾಲೂಕು ಅಧಿಕಾರಿ ಎಚ್ ಹೊಳೆಪ್ಪ, ಸಿಡಿಪಿಒ ಎಂಡಿ ಕೋಳಿ, ಅಂಗನವಾಡಿ ಮೇಲ್ವಿಚಾರಕಿ ಶೈಲಶ್ರೀ ಗಸ್ತಿ, ಸಂಕೇಶ್ವರ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ದತ್ತಾತ್ರೇಯ ದೊಡ್ಡಮನಿ, ಸಂಕೇಶ್ವರ ನ್ಯಾಯವಾದಿ ಸಂಘದ ಅಧ್ಯಕ್ಷ PY ಗಸ್ತಿ, ಶ್ರೀರಂಗ ಕುಲಕರ್ಣಿ, ಸಹಾಯಕ ಸರ್ಕಾರಿ ಅಭಿಯೋಜಕರು ಮತ್ತು ಕಾರ್ಯನಿರ್ವಾಹಕರು, ತಾಲೂಕು ಕಾನೂನು ಸೇವಾ ಸಮಿತಿ ಸಂಕೇಶ್ವರ ನ್ಯಾಯವಾದಿ ಸಂಘದ ಉಪಾಧ್ಯಕ್ಷ PS ಗಡಕರಿ, ಕಾರ್ಯದರ್ಶಿ ಸಂತೋಷ್ ಪಾಟೀಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು DH ಬೀರಗೌಡ್ರು ಅವರು ನಿರೂಪಿಸಿದರೆ, ಬಂದ ಗಣ್ಯರಿಗೆ ಅಂಗನವಾಡಿ ಕಾರ್ಯಕರ್ತೆ ರೋಹಿಣಿ ರಾಯಣ್ಣ ಅವರು ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಂಕೇಶ್ವರ ನಗರದ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ವಿಶೇಷವಾದ ಪರಿಶ್ರಮ ಪಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ?
ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.